ನಮಸ್ಕಾರ ವೀಕ್ಷಕರೇ, ತಾಯಿ ಮಗನ ಸಂಭಾಷಣೆಯೊಂದಿಗೆ ಈ ಕಥೆಯನ್ನು ಕೇಳಿ ನಮ್ಮನ್ನು ಪ್ರೋತ್ಸಾಹಿಸಿ. ಅಮ್ಮ ನೋಡಮ್ಮ, ಇಲ್ಲಿ ಅಜ್ಜಿನ ಹಂಪಿ ಕರೆದ್ರೆ ಕಣ್ಣಿದ್ರೆ ಕನಕಗಿರಿನ ನೋಡಬೇಕು, ಕಾಲಿದ್ರೆ ಹಂಪಿನ ನೋಡಬೇಕು. ಅವೆರಡೂ ನನಗಿಲ್ಲಪ್ಪ, ನೀನೇ ಹೋಗಿ ಬಾ ಅಂತಾಳೆ. ಯಾಕಮ್ಮ ಹಂಗಂತಾಳೆ? ಇದು ನಮ್ಮ ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ಗಾದೆ ಮಾತಾಗಿದೆ. ಕನಕಗಿರಿ ಕ್ಷೇತ್ರವು ಹಂಪಿಯಿಂದ ಸುಮಾರು 50 ಕಿಲೋಮೀಟರ್ನಷ್ಟು ಅಂತರದಲ್ಲಿದೆ. ಇದು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವಾಗಿದೆ. ಇಲ್ಲಿ ನರಸಿಂಹಸ್ವಾಮಿಯು ಲಕ್ಷ್ಮೀ ಸಮೇತರಾಗಿ ನೆಲೆಸಿದ್ದಾರೆ. ಈ ದೇವಸ್ಥಾನಕ್ಕೆ ಕನಕಾಚಲಪತಿ, ಕನಕರಾಯ ಎಂದು ಕರೆಯುತ್ತಾರೆ. ಇಲ್ಲಿ ಬಂದ ಭಕ್ತರಿಗೆ ಆರ್ಥಿಕ ಸಂಕಷ್ಟಗಳು ದೂರಾಗಿ ಧನ ಕನಕ ಸಿರಿ ಸಂಪತ್ತು ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿನ ವಿಶೇಷತೆ ಎಂದರೆ ದೇವಸ್ಥಾನದ ಹಿಂಬದಿಯಲ್ಲಿ ನಿಂತು ಗೋಪುರವನ್ನು ನೋಡಿದಾಗ 4 ದಿಕ್ಕಿನ ಗೋಪುರದ ಕಳಸಗಳನ್ನು ಒಂದೇ ದೃಷ್ಟಿಯಲ್ಲಿ 5 ಕಳಸಗಳು ಕಾಣುತ್ತವೆ. ಇದು ಕಣ್ಣಿದ್ದವರಿಗೆ ಮಾತ್ರ ಸಾಧ್ಯವಲ್ಲವೇ? ಅದಕ್ಕಾಗಿ ಕಣ್ಣಿದ್ದೋರು ಕನಕಗಿರಿ ನೋಡಬೇಕು ಅನ್ನೋ ಜನಪ್ರಿಯ ಗಾದೆಯಾಗಿದೆ. ಇನ್ನು ಹಂಪಿಯನ್ನು ಸುತ್ತಾಡಲು 2 ಕಾಲು ಸಾಕಾಗುವುದಿಲ್ಲ, ಅಷ್ಟು ವಿಶಾಲವಾದ ಸಾಮ್ರಾಜ್ಯವಾಗಿದೆ. ಅಲ್ಲಿರೋ ವಿರೂಪಾಕ್ಷೇಶ್ವರ ದೇವಸ್ಥಾನ, ತಾಯಿ ಪಾರ್ವತಿ ದೇವಸ್ಥಾನ, ಕನ್ನಡಾಂಬೆ ಭುವನೇಶ್ವರಿ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ. ಇನ್ನು ಗಾಯತ್ರಿ ಪೀಠ, ರಾಮಲಕ್ಷ್ಮಣ ದೇವಸ್ಥಾನ, ಅಲ್ಲಿರೋ ಕಲ್ಲಿನ ತೇರು, ವಿಜಯ ವಿಠ್ಠಲ ದೇವಸ್ಥಾನ, ಆನೆ ಸಾಲು, ಒಂಟೆ ಸಾಲು ಮಂಟಪಗಳು, ಚಿನ್ನ ಬೆಳ್ಳಿ ಅಳೆದು ಮಾರಾಟ ಮಾಡಿದ ಮಾರುಕಟ್ಟೆಗಳು, ಕಡಲೆಕಾಳು ಗಣೇಶ, ಸಾಸ್ವಿ ಕಾಳು ಗಣೇಶ, ಮಾರ್ನವಮಿ ದಿಬ್ಬ, ರಾಣಿ ಸ್ನಾನಗೃಹ, ಅರಮನೆಗಳು ಇನ್ನು ಮುಂತಾದವುಗಳನ್ನು ನೋಡಲು ಗುಹೆಗಳಲ್ಲಿ ಮತ್ತು ಬೆಟ್ಟಗಳಲ್ಲಿ ಹೋಗಬೇಕಾಗುತ್ತದೆ. ಹೀಗಿರುವಾಗ ಅಲ್ಲಿ ಯಾವ ವಾಹನ ತೆಗೆದುಕೊಂಡು ಹೋಗುತ್ತೀಯಾ? ಅದಕ್ಕಾಗಿ ಅಜ್ಜಿ ಹೇಳಿದ್ದು ಕಣ್ಣಿದ್ದೋರು ಕನಕಗಿರಿ ನೋಡಬೇಕು, ಕಾಲಿದ್ದೋರು ಹಂಪಿ ನೋಡಬೇಕು ಅಂತ. ಗೊತ್ತಾಯ್ತೇನೋ? ಇನ್ನೇನಾದರೂ ಡೌಟ್ ಏನು? ನೋ ಡೌಟ್ ಅಮ್ಮ, ಅಮ್ಮ ಹೇಳಿದ್ಮೇಲೆ ಡೌಟೇ ಇರಲ್ಲ. ನೋಡಿದಿರಲ್ಲ ವೀಕ್ಷಕರೇ, ಇಂಥ ಸತ್ಯ ಸಂಗತಿಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.